ಮಹಾಶಿವರಾತ್ರಿ ಹಬ್ಬದ ಮಹತ್ವದ ಬಗ್ಗೆ ಏನ್ ಹೇಳ್ತೀರಾ? ಈ ಮಹಾಶಿವರಾತ್ರಿ ದಿವಸ ಉಪವಾಸ ಮಾಡಿ ಧ್ಯಾನಗ್ರಸ್ತರಾಗಿ 24 ಗಂಟೆ. ಯಾವುದೇ ಒಂದು ಉಪವಾಸ ಮಾಡಿದ್ರು ಕೂಡ ಉಪವಾಸ ಅನ್ನೋದು ಇಂಪಾರ್ಟೆಂಟ್. ಕೆಲವರು ನಿರ್ಜಲ ಉಪವಾಸ ಮಾಡ್ತಾರೆ, ಕೆಲವರು ನೀರಿನ ಉಪವಾಸ ಮಾಡ್ತಾರೆ, ನೀರಿಂದ, ಕೆಲವರು ಹಣ್ಣಿಂದ ಉಪವಾಸ ಮಾಡ್ತಾರೆ, ಕೆಲವರು ಅವಲಕ್ಕಿಯಿಂದ ಉಪವಾಸ ಮಾಡ್ತಾರೆ. ಉಪವಾಸ ಮಾಡಿದಾಗ ಏನಾಗುತ್ತೆ, ದೇಹದಲ್ಲಿ ಟಾಕ್ಸಿನ್ ಮಟ್ಟ ಕಡಿಮೆ ಆದಾಗ ನಮಗೆ ಆಕ್ಸಿಟೋಸಿನ್ ಮತ್ತೆ ವ್ಯಾಸೋಪ್ರೋಸಿನ್ ಅನ್ನುವಂತಹ ಚೋದಕ ಹೆಚ್ಚಾಗ್ತದೆ. ಡಾಕ್ಟರ್ ಜಯಲಕ್ಷ್ಮಿ ಅಂತಂದ್ರೆ ಬರೀ ಡಾಕ್ಟರ್ ಜಯಲಕ್ಷ್ಮಿ ಅಲ್ಲ, ನಡೆದಾಡುವಂತಹ ವಿಶ್ವಕೋಶ ಅಂತಾನೆ ತಾವು ಪ್ರಖ್ಯಾತಿ ಹೊಂದಿರುವಂಥದ್ದು. ಆಯುರ್ವೇದ ವೈದ್ಯಕೀಯ ಪದ್ಧತಿಯಲ್ಲೂ ಸಹ ಮಣಿ ಮಂತ್ರ ಚೂರ್ಣ ಅಂತ ಹೇಳುತ್ತೆ. ಹೌದು, ನಮ್ಮ ಒಂದು ದೇಹಕ್ಕೆ, ಪ್ರಾಣಮಯ ಕೋಶಕ್ಕೆ ಖಂಡಿತ ಕೆಲಸ ಮಾಡುತ್ತೆ. ಈ ಒಂದು ಶಿವರಾತ್ರಿ ಹಬ್ಬದ ಸುಸಂದರ್ಭದಲ್ಲಿ ಯಾವ ಒಂದು ರಾಗವನ್ನು ಪ್ರಸ್ತುತಪಡಿಸಿರುತ್ತವೆ? ಶಂಭೋ ಮಹಾದೇವ ಶಂಕರ ಗಿರಿಜ ರಮಣ ಶಂಭೋ. ನೀವು ಚಿಕ್ಕವರಿದ್ದಾಗ ಈ ಹಬ್ಬ ಹರಿದಿನಗಳು ಯಾವ ರೀತಿ ಆಚರಣೆ ಮಾಡ್ತಾ ಇದ್ರಿ? ಚೈಲ್ಡ್ಹುಡ್ ಅಲ್ಲಿ ಎಲ್ಲಾ ಹಬ್ಬಗಳನ್ನ ತುಂಬಾ ಅನುಭವಿಸಿದ್ದೇನೆ. ನನಗೆ ವಿಶ್ವಾಸ ಜಾಸ್ತಿ, ಧೈರ್ಯ ಜಾಸ್ತಿ, ಸ್ಥೈರ್ಯ ಜಾಸ್ತಿ. ಏನ್ ಹೇಳ್ತೀರಾ ಈಗಿನ ಒಂದು ಜನರೇಷನ್ಗೆ ತಾವು? ನಿಮ್ಮ ಆರೋಗ್ಯ ಎಲ್ಲಾ ಕೋಶಗಳಲ್ಲೂ ಉಳಿತದೆ, ಒಳ್ಳೆಯ ಕುಟುಂಬ ವ್ಯವಸ್ಥೆಯಲ್ಲಿ ಶಾಂತಿ ಇರ್ತದೆ. ಸಂಸ್ಕಾರ ಭಾರತಿ ದಿವ್ಯ ಮೂರುತಿ ವಂದನಂ ಅಭಿನಂದನಂ. ಮಹಾಶಿವರಾತ್ರಿಯ ವೈಜ್ಞಾನಿಕತೆ ವೀಕ್ಷಿಸಿ ಬುಧವಾರ ಮಧ್ಯಾಹ್ನ 3ಕ್ಕೆ.